ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೂಮಿಪೂಜೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯಲ್ಲಿ 10 ವರ್ಷಗಳ ಕಾಲ ಸರ್ವನಾಶ ಮಾಡಿದವರು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪಿಸಿದರು. ತಾಲ್ಲೂಕಿನ ಮೈಲಾಂಡಹಳ್ಳಿ, ಚಿಕ್ಕಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ದೊಡ್ಡಗಂಜೂರು, ಜಿ ಕೋಡಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶುಕ್ರವಾರ ಭೂಮಿಪೂಜೆ ಹಾಗೂ ಪೂರ್ಣಗೊಂಡಿರುವ ಯೋಜನೆಗಳ ಉದ್ಘಾಟನೆ ನೆರವೇರಿಸಿ ಕುರುಬೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಪರಿಹಾರದಲ್ಲಿ ಅಧಿಕಾರಿಗಳು ಸಚಿವರ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಸಚಿವರು ಸ್ವಾರ್ಥವಿಲ್ಲದೆ ಏನೂ ಮಾಡುವುದಿಲ್ಲ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ನನ್ನ ಮೇಲೆ ಮಾಡಿರುವ ಆರೋಪ ಸಂಪೂರ್ಣ ಸುಳ್ಳು, ಆಧಾರರಹಿತ ಆರೋಪವಾಗಿದೆ. ಡಿಬಿಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಪಾವತಿ ಮಾಡಬೇಕು ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲರಿಗೆ ಪತ್ರ ಬರೆದು ಮನವಿ ಮಾಡಿದ್ದೇನೆ. ಬಹಿರಂಗ ಸಭೆಯಲ್ಲಿ ನೇರವಾಗಿ ರೈತರಿಗೆ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳಿಗೆ ಯಾರೂ 1 ರೂಪಾಯಿಯೂ ಸಹ ಲಂಚ ಕೊಡಬೇಡಿ ಎಂದು ರೈತರಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೇನೆ ಎಂದು ಹೇಳಿದರು. 10 ವರ್ಷ ಕಾಲ ಏನೂ ಮಾಡಲಾಗದ ಮಾಜಿ ಶಾಸಕರು ಕಳೆದ 2 ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹಿಸಲಾರದೆ ನನ್ನ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರಾಂಗಣದ ಪರಿಹಾರ ವಿತರಣೆಯಲ್ಲಿ ಏಜೆಂಟರನ್ನು ಸೃಷ್ಟಿ ಮಾಡಿದವರು ಎಂ ಕೃಷ್ಣಾರೆಡ್ಡಿ. ಪರಿಹಾರವಾಗಿ 1 ಚೆಕ್ ಅನ್ನು ಸಹ ಸಾರ್ವಜನಿಕವಾಗಿ ವಿತರಿಸಲಾಗಲಿಲ್ಲ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ 10 ವರ್ಷಗಳ ಕಾಲ ವಿದ್ಯುತ್ ಸಂಪರ್ಕ ಕೊಡಿಸಲಾಗಲಿಲ್ಲ. ಕೈಗಾರಿಕಾ ಪ್ರಾಂಗಣ ಕುಂಠಿತಗೊಳ್ಳಲು ಮಾಜಿ ಶಾಸಕರೇ ಕಾರಣ. ರೈತರಿಂದ ಹಣ ಪಡೆಯುವಷ್ಟು ಕೀಳುಮಟ್ಟಕ್ಕೆ ಇದುವರೆಗೆ ಇಳಿದಿಲ್ಲ, ಮುಂದೆಯೂ ಇಳಿಯುವುದಿಲ್ಲ. ನಮ್ಮ ತಂದೆ ತಾಯಿಯಂತಹ ಕೀಳುಮಟ್ಟದ ರಾಜಕಾರಣ ಕಲಿಸಿಲ್ಲ ಎಂದು ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ತಾಲ್ಲೂಕಿನ ಪ್ರತಿಯೊಂದು ರಸ್ತೆಯ ಮಾಹಿತಿ ನನ್ನ ತಲೆಯಲ್ಲಿದೆ. ಹಂತ ಹಂತವಾಗಿ ಎಲ್ಲಾ ರಸ್ತೆಗಳನ್ನು ಉತ್ತಮ ಗುಣಮಟ್ಟದ ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಕ್ಷೇತ್ರದಲ್ಲಿ ಎಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್, ಪ್ರಥಮ ದರ್ಜೆ ಕಾಲೇಜುಗಳ 100 ಕೋಟಿ ರುಗಳ ಕಾಮಗಾರಿ ನಡೆಯುತ್ತಿದೆ. ಯಾರು ಬೇಕಾದರೂ ಕಾಮಗಾರಿಗಳನ್ನು ಪರಿಶೀಲಿಸಬಹುದು. ಮಾಜಿ ಶಾಸಕರ 10 ವರ್ಷಗಳ ಅವಧಿಯಲ್ಲಿ ಒಂದಾದರೂ ಕಾಮಗಾರಿ ತೋರಿಸಲಿ ಎಂದು ಹರಿಹಾಯ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ 3 ಬಾರಿ ಶಾಸಕರಾಗಿ, ಒಮ್ಮೆ ಆರೋಗ್ಯ ಸಚಿವರಾಗಿದ್ದರೂ ಜಿಲ್ಲಾ ಆಸ್ಪತ್ರೆಗೆ ಎಂಆರ್ಐ ತರಲು ಕೈಲಾಗಲಿಲ್ಲ. ಅವರ ಅವಧಿಯಲ್ಲಿ 1 ಎಕರೆ ಕೈಗಾರಿಕಾ ಪ್ರಾಂಗಣವಾಗಲಿಲ್ಲ. ಕೋವಿಡ್ ಕಾಲದಲ್ಲಿ ಕೋಟ್ಯಾಂತರ ರುಗಳನ್ನು ಲೂಟಿ ಮಾಡಿದ್ದನ್ನು ರಾಜ್ಯದ ಜನರು ಮರ್ತಿಲ್ಲ. ಅವರ ಬೇಜವಾಬ್ದಾರಿ ಕಾರ್ಯವೈಖರಿಯಿಂದ ಚಾಮರಾಜನಗರದಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡರು. ರಾಜ್ಯ ಸಚಿವ ಸಂಪುಟದಲ್ಲಿ ಅತ್ಯಂತ ಭ್ರಷ್ಟ ಸಚಿವ ಎಂದು ಪಟ್ಟ ಕಟ್ಟಿಸಿಕೊಂಡಿದ್ದವರು ನನ್ನ ಬಗ್ಗೆ ಮಾತನಾಡುವುದಕ್ಕೆ ಯಾವ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದರು. ಕುರುಬೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂಜೇಗೌಡ, ಮುಖಂಡರಾದ ಅಶ್ವತ್ಥ ನಾರಾಯಣ ಬಾಬು, ಈರುಳ್ಳಿ ಶಿವಣ್ಣ, ಕುರುಟಹಳ್ಳಿ ಕೃಷ್ಣಮೂರ್ತಿ, ನಂಜೇಗೌಡ, ಮಂಜುನಾಥ್, ಸತ್ಯನಾರಾಯಣ ರೆಡ್ಡಿ, ಆನಂದ್, ಗ್ರಾಮ ಪಂಚಾಯಿತಿ ಸದಸ್ಯ ನರೇಂದ್ರ, ಗುತ್ತಿಗೆದಾರ ಆನಂದ್ ರೆಡ್ಡಿ, ಪ್ಯಾರಜಾನ್, ಎಂಜಿನಿಯರ್ ಗಿರೀಶ್, ಇಒ ಆನಂದ್, ಎಇ ನಾಗರಾಜ್, ಮಾಡಿಕೆರೆ ನಂದೀಶ್ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಈ ದಿನ ಪಿಡಬ್ಲ್ಯೂಡಿ ಇಲಾಖೆಯ ಪ್ರಾಮ್ಸಿ ಅಂತಕ್ಕಂಥದ್ದು ಒಂದು ಹೊಸ, ಅಂದ್ರೆ ಬಹಳ ದಿವಸ ಆಯ್ತು ಬಂದು ಸಂಸ್ಥೆ. ಲೋಕೋಪಯೋಗಿ ಇಲಾಖೆಯ ಒಳಗಡೆ ಬರುವಂಥದ್ದು ರಸ್ತೆ ಸುರಕ್ಷತಾ ಕೆಲಸಗಳನ್ನ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ. ಎಲ್ಲೆಲ್ಲಿ ಅಪಘಾತಗಳು ಆಗ್ತವೆ ಅಲ್ಲಿ ಏನೇನೋ ಮುಂಜಾಗ್ರತೆ ಕ್ರಮ ತಗೋಬೇಕು. ಈಗ ರಸ್ತೆ ಅಗಲ ಮಾಡುವಂಥದ್ದು ಜೊತೆಗೆ ಎಲ್ಲೆಲ್ಲಿ ಸೂಚನೆಗಳನ್ನ ಕೊಡಬೇಕು, ಏನು ಇಲ್ಲಿ ನಿಧಾನವಾಗಿ ಚಲಿಸಿ ಅಥವಾ ಹಂಪ್ಸ್ ಹಾಕುವಂಥದ್ದು, ಸೈನ್ ಬೋರ್ಡ್ಸ್ ಹಾಕುವಂಥದ್ದು, ಈ ರೀತಿ ಮಾರ್ಕಿಂಗ್ ಮಾಡುವಂಥದ್ದು, ಎಲ್ಲ ರೀತಿಯಾದಂಥ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥದ್ದು. ಈ ಒಂದು ಇಲಾಖೆಯ ಮುಖಾಂತರ ಇವತ್ತು ಚಿಂತಾಮಣಿಗೆ ಸುಮಾರು 27.25 ಕೋಟಿ, ನಾನು 30 ಕೋಟಿ ಅನುದಾನ ಕೇಳಿದ್ದೆ. ಇದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಲೋಕೋಪಯೋಗಿ ಸಚಿವರ ಸಹಕಾರದಿಂದ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆ ಪ್ರಾರಂಭೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾತಾಡೋಕ್ಕೆ ಗಂಟ್ಲು ನನಗೆ. ಇದು ಮಾಡುವಂಥದ್ದಕ್ಕೆ ಉದ್ದೇಶ, ಇಲ್ಲಿ ಬಹಳಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ. ಆ ಕಡೆ ಗಡಿಯಿಂದ ಬರ್ತಕ್ಕಂಥ ತಿರುವು ನಿಮಗೆ ಗೊತ್ತಿದೆ. ನಮ್ಮ ಉದಯೋನ್ಮುಖ ಒಬ್ಬ ನಾಯಕನನ್ನ ನಾವು ಕಳ್ಕೊಂಡ್ವಿ, ಸೀಕಲ್ನ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವಿ. ಆಮೇಲೆ ಗರ್ದಾಸ್ನಲ್ಲಿ ಹತ್ರ ಅಲ್ಲಿ ಸುಮಾರು ಅಪಘಾತಗಳಾಗ್ತಾ ಇತ್ತು. ಅಲ್ಲಿ ನಮ್ಮ ನಟರಾಜ್ ಅವರ ತಮ್ಮ ಅಲ್ಲ ಅವರು, ಈ ತರ ಬಹಳಷ್ಟು ಜನ, ಈಗ ನನಗೆ ಗೊತ್ತಿರ್ತಕ್ಕಂಥವ್ರು ಈ ತರ ಬಹಳಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡ್ವಿ. ಅದಕ್ಕೆ ಈ ತರ ಎಲ್ಲೆಲ್ಲಿ ಈ ತರ ಆಗ್ತದೆ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಜೋಡಿ ರಸ್ತೆ ಆಗ್ಬೇಕು.
ಇದು ನಾನು ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿದೆ. ನಾನು ಸಣ್ಣ ಸಣ್ಣ ಜಾಗಗಳಲ್ಲಿ ಊರುಗಳಲ್ಲಿ ಜೋಡಿ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದೆ. ನಾವು ಯಾಕೆ ನಮ್ಮ ಭಾಗದಲ್ಲಿ ಮಾಡೋದ್ರ ಜೊತೆಗೆ ಈ ರೀತಿ ಎಲ್ಲಿ ಅಪಘಾತಗಳು ಆಗುವಂಥದ್ದನ್ನ ತಪ್ಪಿಸುವಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಅಂತ ಹೇಳಿ ಇದು ಸುಮಾರು 1.5 ವರ್ಷದ ಪ್ರಯತ್ನ, 1.5 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಇದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವಂಥದ್ದು. ಇದು ರಾಜ್ಯದಲ್ಲಿ ಎಲ್ಲ ಕಡೆ ಈ ಅನುದಾನ ಕೊಟ್ಟಿಲ್ಲ. ನಾವು ನಿರಂತರವಾದಂಥ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ತಾಲೂಕಿಗೆ ನಾನು 30 ಕೋಟಿಗಳನ್ನು ಕೇಳಿದ್ದೆ, 27.5 ಕೋಟಿ ಮಂಜೂರು ಮಾಡಿದ್ದಾರೆ. ಈಗ ಇದರಲ್ಲಿ ಇಲ್ಲಿ ಏನೀಗ ನಮ್ಮ AW ಅವರು ಹೇಳಿದಾಗೆ ಗಡಿಯಿಂದ 10 ಮೀಟರ್ ಆಗುತ್ತೆ, ನಂತರ ಮುಂದೆ ಬರ್ತಾ ಜೋಡಿ ರಸ್ತೆ ಆಗುತ್ತೆ. ಅಲ್ಲಿ ನ್ಯಾಷನಲ್ ಹೈವೇ CRF ಮುಖಾಂತರ ಮಾಡಿರ್ತಕ್ಕಂಥ ರಸ್ತೆಗೆ ಅದನ್ನು ಎಲ್ಲರಿಗೂ ಜೋಡಣೆ ಮಾಡುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಕಾಚಳ್ಳಿ ಹತ್ರ ಕೂಡ ಅಪಘಾತಗಳು ಆಗ್ತಾ ಇದ್ದಾವೆ. ಕಾಚಳ್ಳಿ ಹತ್ರ ಕೂಡ ನಾವು ಇದು ಅನುದಾನ ಕಮ್ಮಿ ಆಗಿದ್ರಿಂದ ನಾವು ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮುಂದಿನ ದಿವಸದಲ್ಲಿ ತಗೊಳ್ಳೋಂಥದ್ದಾಗುತ್ತೆ. ಕರಿಯಪಲ್ಲಿ ಚಿಂತಾಮಣಿ ಮುರುಗಮಲ್ಲ ರೋಡು, ಕರಿಯಪಲ್ಲಿ ಅಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಜೋಡಿ ರಸ್ತೆ ಮಾಡಲಿಕ್ಕೆ ಸ್ವಲ್ಪ ಮನೆಗಳೆಲ್ಲ ಅಡ್ಡ ಇರೋದ್ರಿಂದ ಅಲ್ಲಿ ನಾವು ಎಷ್ಟು ಕಾನೂನು ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ಸಂಪೂರ್ಣವಾದಂಥ ವಿಸ್ತೀರ್ಣವನ್ನು ಮಾಡುವಂಥದ್ದು ಮಾಡ್ತೀವಿ. ಬಾಗೇಪಲ್ಲಿ ರಸ್ತೆ, ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ಹೋಗ್ತಕ್ಕಂಥ ರಸ್ತೆ, ವಾಲ್ಮೀಕಿ ಮಹರ್ಷಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ವರೆಗೂ ಅದನ್ನು ಜೋಡಿ ರಸ್ತೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಸಿದ್ದೇಪಲ್ಲಿ ಕ್ರಾಸ್ ಹತ್ರ ನಾವು ಜೋಡಿ ರಸ್ತೆ ಮಾಡ್ತಾ ಇದ್ದೀವಿ. ಇರಗಂಪಲ್ಲಿ ಹತ್ರ ಸ್ವಲ್ಪ ಮಾಡ್ತಾ ಇದ್ದೀವಿ. ಮತ್ತೆ ಬಟ್ಲಳ್ಳಿ ಹತ್ರ ಅಲ್ಲಿ ನಾವು ಈ ಜೋಡಿ ರಸ್ತೆಯನ್ನು ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಒಟ್ಟು ಇವೆಲ್ಲ ಇವತ್ತು ಇದರಲ್ಲಿ ಸೇರಿಸುವಂಥ ಕೆಲಸವನ್ನ ಮಾಡಿದ್ದೀವಿ. ಇದು ಈಗ ಮೊನ್ನೆ ಇನ್ನೊಂದು ಹೆಚ್ಚುವರಿಯಾಗಿ ನನಗೆ 30 ಕೋಟಿಗಳನ್ನ ಕೊಡುವಂತ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ನನಗಾಗಲೇ ಗುರುತಿಸಿದ್ದೀವಿ. ಈಗೇನು ಕೈವಾರದಿಂದ ಈಗ ಮಡಬಳ್ಳಿ ಹತ್ರ ನಾವು ಮೊನ್ನೆ ಒಂದು ಸ್ಕೀಮಲ್ಲಿ ಮಡಬಳ್ಳಿ ಲಿಮಿಟ್ಸ್ ಅಲ್ಲಿ ಒಂದು ಸ್ವಲ್ಪ 5.5 ಮೀಟರ್ ಮಾಡಿದ್ವಿ. ಇದು ಇಲ್ಲಿಂದ ಇದು ಪೂರ್ತಿ ನಮ್ಮ ಗಡಿಯಿಂದ ಬನಶಂಕರಹಳ್ಳಿಯಿಂದ ಜಂಗಮಶಿಗಳ್ಳಿವರೆಗೂ MDR ಆಗಿದೆ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಆಗಿದೆ. ಹಿಂದೆನೇ ಆಗಿತ್ತು, ಕೃಷ್ಣಬೈರೇಗೌಡರು ಮಾಡಿಸಿದ್ರು. ನಾನು ಈ ಭಾಗದಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಅವಾಗ PWD ಹಣ ಕಮ್ಮಿ ಇದೆ ಅಂತ ಹೇಳಿ ನಾನು ಮತ್ತೆ ಅದನ್ನ ಗ್ರಾಮೀಣ ರಸ್ತೆ ಮಾಡಿಸಿದ್ದೆ. ಈಗ ಮತ್ತೆ ಅದು MDR ಆಗಿರೋದ್ರಿಂದ ಈಗ ಇಲ್ಲಿ ಈಗ ಮಡಬಳ್ಳಿ ಊರ್ ಲಿಮಿಟ್ಸ್ ಅಲ್ಲಿಂದ ಹಿಡಿದು ಇಲ್ಲಿ ಮಾದರಕಲ್ವರೆಗೂ ಅದನ್ನ ಮತ್ತೆ ರಸ್ತೆ ಮಾಡೋದಕ್ಕೆ ಈಗ ಅದನ್ನ ಮಾಡಿದ್ದೀವಿ. ಈಗ ಹಿರೇಕಟ್ಗೆನಹಳ್ಳಿ ಊರ್ ಒಳಗಡೆ ಸ್ವಲ್ಪ ನಾನು ಮೊನ್ನೆ ನಾಯಿಂದ್ರಳ್ಳಿ ಕ್ರಾಸ್ ಇಂದ ಹಿಡಿದು ಚಿಕ್ಕಟ್ಗೆನಹಳ್ಳಿ ಮುಖಾಂತರ ಈಗ ಹಿರೇಕಟ್ಗೆನಹಳ್ಳಿ ಮತ್ತು ಆ ಕಡೆ ನರಣಕಲ್ಗೆ ಈಗಾಗಲೇ ರಸ್ತೆ ಕಾಮಗಾರಿ ಆಗಿದೆ. ತಮಗೆ ಗೊತ್ತಿದೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ. ಈಗ ಅದೇ ರೀತಿ ಇದನ್ನ ನಾವು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಈ ರೋಡು ಈಗ ಸೀಕಲ್ ಕ್ರಾಸ್ ಅಲ್ಲೂ ಜಂಕ್ಷನ್ ಅಲ್ಲೂ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲೆಲ್ಲಿ ಈಗ 2-3 ಕಡೆ ಬಸ್ ನಿಲ್ದಾಣ ಮಾಡುವಂಥದ್ದಕ್ಕೆ, ಬಸ್ ನಿಲ್ದಾಣ ಮಾಡೋದಿಲ್ಲ ಸದ್ಯಕ್ಕೆ, ಅದಕ್ಕೆ ಬಸ್ ಬೇ ಅಂತ ಮಾಡ್ತೀವಿ. ಬಸ್ ಬೇ ಅಂದ್ರೆ ಬಸ್ ಒಂದು ಸೈಡ್ಗೆ ಬಂದು ನಿಲ್ಲುವಂಥದ್ದಕ್ಕೆ 2 ಕಡೆನೂ ಮಾಡುವಂಥದ್ದು ಇದರಲ್ಲಿ ಡಿಸೈನ್ ಮಾಡಿಸಿದೀವಿ. ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಹಾಕಕ್ಕೆ ಹೇಳಿದೀವಿ. ಸರ್ಕಲ್ ಅಲ್ಲಿ ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಏನು ಕಾಮಗಾರಿ ಆಗುತ್ತೆ, 2 ಕಡೆನೂ ಡ್ರೈನ್ ಬರ್ತದೆ, ಫುಟ್ಪಾತ್ ಬರ್ತದೆ, ಇವೆಲ್ಲ ಕಾಮಗಾರಿಗಳು ಆಗ್ತವೆ. ಅವಾಗ ಏನಾಗುತ್ತೆ, ವಾಹನಗಳು ಹೆಚ್ಚು ಇಲ್ಲಿ ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸುಲಲಿತವಾಗಿ ಓಡಾಟ ಆಗುವಂಥದ್ದು ಆಗುತ್ತೆ. ಅದರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ PWD ಒಂದು ಇಲಾಖೆಯಿಂದನೇ ಸುಮಾರು ನಾವು ಒಂದು 100 ಕೋಟಿ 20 ಕೋಟಿಯಷ್ಟು ನಾವು ಈಗ ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿರ್ತಾರೆ. ನೋಡಿ, ಈಗ ಹಿಂದೆ ಸುಮಾರು 9 ಕಾಮಗಾರಿಗಳು 20 ಕೋಟಿದು ಸರ್ಕಾರ ಬಂದ ಮೇಲೆ ಲ್ಯಾಪ್ಸ್ ಆಗೋಗಿತ್ತು, ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಅದಕ್ಕೆ ನಾವು ಮಂಜೂರಾತಿ ಕೊಡಿಸಿ ಏನೋ CMY ರೋಡ್ ಬಟ್ಲಳ್ಳಿಗೆ, ಇದು ನಮ್ಮ ಚಿಂತಾಮಣಿ ಮುರುಗಮಲ್ಲ ಎನಮಲಪಾಡಿ ರೋಡ್ ಒಂದು, ಮತ್ತೆ ಬಟ್ಲಳ್ಳಿ ಕ್ರಾಸ್ ಇಂದ ಅಂಕಾಲ್ ಮಡುಗುವರೆಗೂ ರೋಡ್ ಅದೊಂದು 10 ಕೋಟಿದು, ಇವೆಲ್ಲ ಮಾಡಿಸುವಂಥದ್ದು ಮಾಡಿದೀವಿ. ಮತ್ತು ಮುರುಗಮಲ್ಲ ಅಲ್ಲಿ ಒಂದಷ್ಟು ರಸ್ತೆಗಳೆಲ್ಲ ಲ್ಯಾಪ್ಸ್ ಆಯ್ತು, ಎಲ್ಲ ವಿಡ್ರಾ ಆಯ್ತು ನಮ್ಮ ಸರ್ಕಾರ ಬಂದ ಮೇಲೆ. ಅವನ್ನೆಲ್ಲ ಮತ್ತೆ ಮರುಮಂಜೂರು ಮಾಡಿಸುವಂತ ಕೆಲಸ ಮಾಡಿ
ಅದೇ ಸುಮಾರು ಮತ್ತೆ ಇನ್ನೊಂದು 20 ಕೋಟಿ 5 ವರ್ಕ್ಗಳನ್ನ ನಾವು ಮತ್ತೆ ಮಂಜೂರು ಮಾಡಿಸುವಂಥದ್ದು ಮಾಡಿದ್ವಿ. ಮತ್ತೆ SHDP ಯಲ್ಲಿ 25 ಕೋಟಿ ವರ್ಕು. ಈಗ ಚೇಳೂರು ರೋಡು ಈಗಾಗಲೇ ಕಾಮಗಾರಿ ನೋಡ್ತಾ ಇದ್ದೀರಾ. ಈಗಾಗಲೇ ಬಾಗೇಪಲ್ಲಿ ರೋಡು 7 ಮೀಟರ್ ರೋಡ್ ಆಗಿದೆ. ಬಾಗೇಪಲ್ಲಿದು ನಮ್ಮ ಗಡಿಯವರೆಗೂ ಒಳ್ಳೆ ಗುಣಮಟ್ಟದ ರಸ್ತೆ ಮಾಡಿಸಿದ್ದೀವಿ. ಅದೊಂದು 15 ಕೋಟಿ. ಅದು ಚೇಳೂರು ರೋಡ್ದು 10 ಕೋಟಿ. ಈಗಾಗಲೇ ಮರ ಗಿಡ ತೆಗೆಯೋದು ಸ್ವಲ್ಪ ವಿಳಂಬ ಆಯಿತು, ಅದನ್ನು ತೆಗೆಸಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಬಿಟ್ಟು ಈಗ ಹೊಸದಾಗಿ ಈಗ 30 ಕೋಟಿ SHDPಗೆ ವಿಶೇಷವಾದಂತ ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಲ್ಲಿ ನಮ್ಮ ಸುಜನಹಳ್ಳಿ ರಸ್ತೆ, ಕೋಟಗಲ್ಲಿಂದ ಸುಜನಹಳ್ಳಿಯಿಂದ ದೊಡ್ಡಹಳ್ಳಿಗೆ ಹೋಗುವಂತ ರಸ್ತೆ, ಅದನ್ನ ನಾವು ಸೇರಿಸಿದೀವಿ. ಅದು ಕೂಡ ಸುಮಾರು 5.5 ಮೀಟರ್ ಆಗುತ್ತೆ ರಸ್ತೆ. ಅದನ್ನ ಮಾಡುವಂತದ್ದು ಮಾಡ್ತಾ ಇದೀವಿ. ಈ ತರ ಇನ್ನ ಕೆಲವು ರಸ್ತೆಗಳೆಲ್ಲ ತಗೊಂಡ್ಕೊಂಡಿದೀವಿ ನಾವು. ಈಗ ಅದೆಲ್ಲ ಮಾಹಿತಿ ನಾನು ಹೇಳ್ತೀನಿ. ಈಗ 27 ಕೋಟಿ ಪ್ರಾಂಸಿಯಲ್ಲಿ ಆಗ್ತಕ್ಕಂಥದ್ದು. ಇನ್ನ ನಾವು ITI ಕಾಲೇಜು 5.5 ಕೋಟಿ ಕಾಮಗಾರಿ ಆಗ್ತಾ ಇದೆ. ಈಗ ಇಲಾಖೆ ನಮ್ಮ ಸ್ಟೇಡಿಯಂಗೆ ನಮ್ಮ ಇಲಾಖೆ ಮುಖಾಂತರ ನಮ್ಮ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ 9 ಕೋಟಿ ಕೊಡಿಸಿದ್ದೀನಿ. ಮತ್ತು ನಮ್ಮ PWD ಆಫೀಸ್ ಎದುರುಗಡೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡುವಂಥದ್ದಕ್ಕೆ ಸುಮಾರು 7 ಕೋಟಿ ಕೊಡಿಸಿದ್ದೀನಿ. ಅದು ಕೂಡ ಟೆಂಡರ್ ಕರೆದ್ರೆ ಇನ್ನ ಇಲ್ವಾ, ಸೋಮವಾರ ಟೆಂಡರ್ ಕರೆಯುವಂತ ಪ್ರಕ್ರಿಯೆ ಆಗುತ್ತೆ. ಆಮೇಲೆ ಹೊಸದಾಗಿ ನಮ್ದು ಪ್ರವಾಸಿ ಮಂದಿರ ಈಗ ಕಾಮಗಾರಿ ಶುರು ಆಗ್ಬೇಕೀಗ. ಅದು ಟೆಂಡರ್ ಎಲ್ಲ ಪೂರ್ಣ ಆಗಿದೆ. ಪಕ್ಕದಲ್ಲಿ ಅಲ್ಲಿ ಸುಮಾರು 2 ಎಕರೆ ಜಾಗ ಕೊಡಿಸಿದ್ದೀನಿ ಹೊಸದಾಗಿ. ಅಲ್ಲಿ 10 ಕೋಟಿಯಲ್ಲಿ ನಾವು ಹೊಸ ಪ್ರವಾಸಿ ಮಂದಿರ ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡದಿದೆ. ನಾವು ಅಷ್ಟು ದೊಡ್ಡದ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಬಟ್ ಬೇರೆ ಯಾವುದೇ ತಾಲೂಕಿನಲ್ಲಿ ಇಲ್ಲದ ರೀತಿಯಲ್ಲಿ ಒಂದು ವಿನ್ಯಾಸ ಮಾಡಿಸಿದೀವಿ. ಅಲ್ಲಿ ಹೊಸ ಪ್ರವಾಸಿ ಮಂದಿರ ಮಾಡಬೇಕು ಅಂತಕ್ಕಂಥದ್ದು ಅದು ಕೆಲಸ ಶುರುವಾಗ್ತಾ ಇದೆ. ಮತ್ತೆ ಈಗ ಗ್ರಂಥಾಲಯಕ್ಕೆ ಚಿಂತಾಮಣಿಯಲ್ಲಿ ಗ್ರಂಥಾಲಯ ನಮ್ಮ ತಂದೆಯವರು ಮಾಡಿಸಿದ್ರು. ಹಿಂದೆ ನಿಮ್ಗೆ ಬಹುಶಃ ಹಡಬರ್ಗೆ ಗೊತ್ತಿದೆ, ಕೋಲಾರ ಜಿಲ್ಲೆ ಇದ್ದಾಗ ಜಿಲ್ಲಾ ಗ್ರಂಥಾಲಯ ಚಿಂತಾಮಣಿಯಲ್ಲಿತ್ತು. ನಂತರ ನಾವು ಅಧಿಕಾರ ಕಳ್ಕೊಂಡ್ಮೇಲೆ ಅದನ್ನ ಕೋಲಾರ್ಗೆ ಮತ್ತೆ ವಾಪಸ್ ತಗೊಂಡ್ಬಿಟ್ವಿ. ಅದು ಯಾರ ಅಧಿಕಾರದಲ್ಲಿ ಅನ್ನೋದು ನಿಮ್ಗೆ ಗೊತ್ತಿದೆ, ನಾವಿಲ್ಲದೆ ಸಂದರ್ಭದಲ್ಲಿ. ಆದ್ರೆ ಅಲ್ಲಿ ನಮ್ಮ ತಂದೆಯವರು ಮತ್ತೆ ಹೊಸ ಕಟ್ಟಡವನ್ನ ಕಟ್ಟಿಸಿದ್ರು. ಸುಮಾರು ದಿವಸಗಳಿಂದ ನಾನು ಅದಕ್ಕೇನಾದ್ರೂ ಒಂದು ಹೆಚ್ಚು ಮಾಡಬೇಕು, ಒಳ್ಳೆಯ ಒಂದು ಆಧುನಿಕ ವ್ಯವಸ್ಥೆ, ಏನು ಡಿಜಿಟಲ್ ಲೈಬ್ರರಿ ಮಾಡಬೇಕು, ಇತರೆ ವ್ಯವಸ್ಥೆಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತ ಹೇಳಿ ಸುಮಾರು 5 ಕೋಟಿ ಚಿಲ್ಲರೆಗೆ ನಾನು ಅಂದಾಜು ಮಾಡಿಸಿದೆ. ಈಗ ಮೊದಲನೇ ಹಂತದಲ್ಲಿ 3 ಕೋಟಿಗಳನ್ನ ಮೊನ್ನೆ ಲೋಕೋಪಯೋಗಿ ಸಚಿವರು ನನಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಈಗ ಎಸ್ಟಿಮೇಟ್ ಆಗ್ತಾ ಇದೆ, ಅದು ಟೆಂಡರ್ ಆಗುತ್ತೆ. ಇವೆಲ್ಲ ಸೇರಿದ್ರೆ ಬರೀ ಲೋಕೋಪಯೋಗಿ ಇಲಾಖೆ ಮುಖಾಂತರನೇ ಇಲಾಖೆ ಮತ್ತು ನಮ್ಮ ಇಲಾಖೆ ಸ್ವಲ್ಪ ಅನುದಾನ ಸೇರಿ ಅವ್ರು ಇದ್ರಲ್ಲಿ ಸೇರಿಸಬಾರ್ದಾಗಿತ್ತು. ನಾನು ಕೊಟ್ಟರೆ ಅನುದಾನ ನಿಮ್ ಲೋಕೋಪಯೋಗಿ ಇಲಾಖೆ ಎಲ್ಲ ಇತ್ತು, ನಮ್ಮ ಇಲಾಖೆ ಅದನ್ನ ಸೇರಿಸ್ಕೊಂಡ್ಬಿಟ್ಟವ್ರು ಇದ್ರಲ್ಲಿ ಅವ್ರ ಲೆಕ್ಕದಲ್ಲಿ 16.25 ಕೋಟಿ. ಅದರಿಂದ ಒಟ್ಟು 157 ಕೋಟಿ ಬರೀ ಲೋಕೋಪಯೋಗಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನಾವು ಈಗಾಗಲೇ ಪ್ರಗತಿ ಪಥ ಒಂದು ಯೋಜನೆಯಲ್ಲಿ 30 ಕಿಲೋಮೀಟರ್ ತಗೊಂಡಿದ್ದೀವಿ. ಈಗ 10 ಕಿಲೋಮೀಟರ್ 10 ಕೋಟಿದು ಇನ್ನೊಂದು ಕಾಮಗಾರಿಗಳಿಗೂ ಚಾಲನೆ ಕೊಡ್ತಾ ಇದೀವಿ. ಇವತ್ತು ಕೋಡಹಳ್ಳಿ ಮತ್ತು ದಡ್ಗಂಜೂರು ಅಲ್ಲಿ ರಸ್ತೆಗಳನ್ನು ಮಾಡುವಂಥದ್ದಕ್ಕೆ ಅದಕ್ಕೂ ತಗೊಳ್ತಾ ಇದ್ದೀವಿ. ಈ ಪ್ರಗತಿ ಪಥ ರಸ್ತೆಯಲ್ಲಿ ಉಲ್ವಾಡಿದು ಈಗ ಏನು ನಮ್ಮ ಶ್ರೀನಿವಾಸಪುರ ರಸ್ತೆಯಿಂದ ಹಿಡಿದು ನಮ್ಮ APMC ವರೆಗೂ ಅದನ್ನ ಪ್ರಗತಿ ಪಥದಲ್ಲಿ ತಗೊಳ್ತಾ ಇದ್ದೀವಿ. ಅದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ. ಈಗ ಎಲ್ಲ ಯಾವ್ಯಾವ ರಸ್ತೆಗಳು ಹಾಳಾಗಿದ್ವು ಅವನ್ನೆಲ್ಲ ಒಂದು ಕಡೆಯಿಂದ ಒಂದು ಆದ್ಯತೆ ಮೇರೆಗೆ ಎಲ್ಲವನ್ನೂ ಇವತ್ತು ಮಾಡುವಂಥದ್ದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಗುಣಮಟ್ಟನೂ ನೋಡ್ಬೋದು, ಯಾವ ರೀತಿ ಗುಣಮಟ್ಟದ ಕೆಲಸಗಳನ್ನ ನಾವು ಮಾಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ನೀವು ಪರಿಶೀಲನೆ ಮಾಡಬೇಕು. ಇಡೀ ಕ್ಷೇತ್ರದ ಎಲ್ಲಾ ರಸ್ತೆಗಳ ಚಿತ್ರಣ ನನ್ನ ತಲೆಯಲ್ಲಿದೆ. ನಾನೇನು ಒಂದು ನಿಮಿಷ ಆಲಮಗೆರೆಯಿಂದ ಬರ್ತಕ್ಕಂಥ ಹೊಸಳ್ಳಿ ಮೇಲೆ ಬರುವಂತ ರಸ್ತೆ ಕೂಡ ನಾವು ಅದನ್ನು ತಗೊಳ್ತಾ ಇದ್ದೀವಿ. ನಾನು ಹೇಳೋದು ಸ್ವಲ್ಪ ಕೇವಲ ಮಾಹಿತಿ ಇದೆ, ನಾನು ಎಲ್ಲವನ್ನ ಹೇಳಬಲ್ಲೆ. ನಾನು ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಅದನ್ನು ಕೂಡ ನಾವು ಭವಿಷ್ಯ ಪ್ರಗತಿ ಪಥದಲ್ಲಿ ತಗೊಂಡಿರ್ಬೇಕು ಅಂತ 45% ಕೇಂದ್ರ ಸರ್ಕಾರ, 45% ರಾಜ್ಯ ಸರ್ಕಾರ, 10% ಸಾರ್ವಜನಿಕರ ವಂತಿಕೆ. ಅಂದ್ರೆ ನೀವು ಗ್ರಾಮ ಪಂಚಾಯತಿಯವರು ನೀವು ವಂತಿಕೆ ಕೊಡಬೇಕು ಅಂತ ಇದ್ದಿದ್ದು. ಯಾರು ವಂತಿಕೆ ಕೊಟ್ಟಿದಾರ? ಯಾರನ್ನ ಕೊಟ್ಟಿದಾರ ಪಂಚಾಯತಿಗಳಲ್ಲಿ? ನಮ್ಮ ಸರ್ಕಾರ ಬಂದ ಮೇಲೆ ಈ ಯೋಜನೆ ತ್ವರಿತವಾಗಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 10% ನಾವೇ ಕೊಡ್ತಾ ಇದೀವಿ. 55% ಇವತ್ತು ಅನುದಾನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ
ಅದು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಆದ್ರೆ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಕೊಚ್ಕೊಳ್ಳೋದೇನು, ನರೇಂದ್ರ ಮೋದಿ ಅವರು ಕೊಟ್ಟರು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ರೂಪಿಸಿದ್ದಾರೆ. ಆದ್ರೆ ಜವಾಬ್ದಾರಿ ಹೆಚ್ಚು ಹೊರಿತಕ್ಕಂಥದ್ದು, ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥದ್ದು, ಪ್ರತಿ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಕ್ಕಂಥವ್ರು ಯಾರು ಹೇಳಿ? ಅವೆಲ್ಲವನ್ನ ಜನರ ದೂರುಗಳು, ದುಮ್ಮಾನಗಳು ಇವೆಲ್ಲ ಕೇಳುವಂಥದ್ದು ಇರ್ಬೋದು. ಅಧಿಕಾರಿಗಳಿಗೆ ಹೇಳಿ ಕಾಮಗಾರಿಗಳು ತ್ವರಿತವಾಗಿ ಆಗ್ಬೇಕು ಅಂತ ಹೇಳುವಂತವ್ರೆಲ್ಲ ನಾವೇ. ಜಲ್ ಜೀವನ್ ಮಿಷನ್ ಅಲ್ಲಿ ಬೋರ್ವೆಲ್ ಹಾಕಿ ಫೇಲ್ಯೂರ್ ಆದ್ರೆ ಮತ್ತಿನ್ನೊಂದು ಬೋರ್ ಹಾಕ್ಸೋದು ನಾವೇ. ಟ್ಯಾಂಕ್ ಕಟ್ಟೋದಕ್ಕೆ ಜಾಗ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಕೊಡ್ಸೋದು ನಾವೇ. ಎಲ್ಲಾ ಕೆಲಸಗಳು ನಾವು ಮಾಡ್ಬೇಕು. ಬೋರ್ಡ್ ಅಲ್ಲಿ ಮಾತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅವ್ರಿಗೆ ಹಾಕೊಳೋದು, ನಮ್ದು ಯಾವ್ದು ಹೆಸರು ಬರಲ್ಲ, ನಮ್ಗೆ ಯಾವ್ದು ಪಾತ್ರನೇ ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಈ ರೀತಿಯಾಗಿ ಇವತ್ತು ಈ ಕೇಂದ್ರ ಸರ್ಕಾರದವರು ನಮ್ಮ ತೆರಿಗೆ ದುಡ್ಡು, ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ದುಡ್ಡಲ್ಲಿ ಕಾರ್ಯಕ್ರಮ ರೂಪಿಸ್ಕೊಂಡು ಬರೀ ಅವರೇ ಹೆಸರು ಯಾಕೆ ಹಾಕ್ಬಾರ್ದು? ರಾಜ್ಯ ಸರ್ಕಾರದ ಹೆಸರು ಸಮಾನವಾಗಿ ಯಾರ್ಯಾರ ಅನುಪಾತ ಎಷ್ಟಿದೆ ಅಂತ ಯಾಕೆ ಹಾಕ್ಬಾರ್ದು? ಹಾಕ್ಬೇಕಲ್ಲ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ, ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ಹಾಕ್ಬೇಕಲ್ಲ. ಸುಮ್ಮನೆ ಭಾಷಣಗಳು ಬಂದು ಜಮಾ ಕೊಚ್ಕೊಳ್ಳೋದೆಲ್ಲ ಅವರೇ ಮಾಡ್ದಂಗೆ ಹೇಳೋದು, ಇದು ಸರಿ ಇಲ್ಲ. ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ, ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದು ಹಾಕಿದ್ರೆ ಜನರಿಗೆ ಒಂದು ಸ್ಪಷ್ಟತೆ ಇರ್ತದೆ. ಜನರನ್ನ ಸುಮಾರು ಯಾಮಾರಿಸುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾರು ಇವತ್ತು ಬಂದು ಬಾಯಿ ಪಡ್ಕೊಳ್ತಾರೆ, ಇವತ್ತು ಬಾಯಿಗೆ ಚಚ್ಕೊಳ್ತಾರೆ, ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು ಈ ತರ ಬಹಳಷ್ಟು ನಾವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಇದಾವೆ, ನಿಮ್ ಕಣ್ಮುಂದೆ ಕಾಣ್ತಾ ಇದೆ. ಕೆಲವರು ಪಾಪ ಮೊನ್ನೆ ಯಾವ್ದೋ ಟಿವಿ ಅವ್ರಿಗೆ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು, ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ದು ಕಾಣ್ತಾ ಇಲ್ಲ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂತದ್ದು ಆಗ್ತಾ ಇರುವಂತದ್ದಕ್ಕೂ ಕಾಣ್ತಾ ಇಲ್ಲ. ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿದು ಪರಿಹಾರದಲ್ಲಿ ಅವ್ರ್ಯಾರೋ ಅಧಿಕಾರಿಗಳು 5% ನನಗೆ ಕೊಡ್ತಾರೆ ಅಂತ. ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ. ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅಂತ ಹೇಳಿ ನಾನು ಕಟ್ನಿಟ್ ಮಾಡಿ ಅವರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವರಿಗೆ ಅನಾನುಕೂಲ ಆದ್ರೆ ನಿಮ್ಮ ಮೇಲೆ ಕ್ರಮ ಆಗತ್ತೆ ಅಂತ ಹೇಳಿದಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವರು ದಾಖಲಾತಿಗಳನ್ನ ಕೊಡಿಸುವಂತದ್ದು ಎಲ್ಲಾ ಕೆಲಸ ಮಾಡಿಸಿದೀವಿ. ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂತದ್ದು 2010ರಲ್ಲಿ ಮಸ್ತೇನಹಳ್ಳಿ ಮತ್ತು ಕನ್ಶೆಟ್ಟಹಳ್ಳಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ